ಸತ್ತ ಮೇಲೆ ಹೊಗಳ್ತೀವಿ, ಬದುಕಿದ್ದಾಗ ಹೊಗಳಲ್ಲ. ಮಾಜಿ ಆದ್ಮೇಲೆ ಹೊಗಳ್ತಾರೆ, ಹಾಲಿ ಇದ್ದಾಗ ಹೊಗಳಲ್ಲ. ಸಿದ್ದರಾಮಯ್ಯನವ್ರು ಅಧಿಕಾರದಿಂದ ಕೆಳಗೆ ಇಳಿದ್ರೆ ಸಾಕು ಅಂತ ಬೈತಿದವರೆಲ್ಲ ಏನೇನು ಪೋಸ್ಟ್ ಹಾಕವ್ರೆ, ಒಳ್ಳೆ ಮನಸ್ಸು ಇಳಿಸ್ಬಿಟ್ಟಾರೆ ಯಾಕೆ ಅಂತ. ನಗೆ ಪಾಟ್ಲು ಕಣ್ರಿ ಒಂದೊಂದ್ಸಲ. ಬದುಕಿದಾಗ ನೀವು ಒಳ್ಳೆನೋನಕ್ಕೆ ಮಾತ್ರ ಯಾರನ್ನೂ ರೆಡಿ ಇಲ್ಲ ನಾವು. ಶಿವಾರ್ದು ಮೇಲೆ ಸೂಪರಾಗಿ ಆಡ್ತಾನೆ ಅಂದರೆ ಹೋಗಯ್ಯೋ 2 ಓಟಿ ಹೊಡೆದ್ಬಿಟ್ಟು ಅವ್ರು ಅಪ್ಪನಂಗೆ ಆಡ್ತೀನಿ ಅಂತಾರೆ. ಹೋಗ್ಬಿಟ್ಮೇಲೆ ಕೇಳಿದ್ರೆ ಸತ್ತೋಗ್ಬಿಟ್ಟ ಮಾತ್ರ ಸಖತ್ತಾಗಿ ಆಡ್ತಿದ್ದ ಅವನು ಹಬ್ಬಿದ್ದ ಅಂತ ಹಣೆ ಬರ ನೋಡ್ರಿ ಹೆಂಗದೆ. ಆ ಬದುಕಿದಾಗ ಯಾಕೆ ಹೋಗಳಲ್ಲ? ಒಳ್ಳೆ ಕೆಲಸ ಮಾಡಿದವ್ರು ಯಾಕೆ ಪ್ರಶಂಸೆ ಮಾಡಲ್ಲ? ಯಾವತ್ತು ನಾವು ಒಬ್ಬ ವ್ಯಕ್ತಿ ಇದ್ದಾಗ, ಬದುಕಿದ್ದಾಗ ಅವನ ಒಳ್ಳೆ ಕೆಲಸವನ್ನು ಒಪ್ಪಿ ಪ್ರಶಂಸೆ ಮಾಡ್ತೀವೋ ಅವತ್ತು ರೀ ನಾವು ಶ್ರೇಷ್ಠ ಆಗೋದು. ಅವರು ಪಾಪ ಅಧಿಕಾರದಲ್ಲಿದ್ದಾಗ ಬೈದವ್ರು ಎಷ್ಟು ಜನ, ಆಡ್ಕೊಂಡವ್ರು ಎಷ್ಟು ಜನ, ನೀವು ಇಳಿಬೇಕು ಅಂದವ್ರು ಎಷ್ಟು ಜನ. ಇವತ್ತು ಅಯ್ಯೋ ಎಂಥ ಮತ್ಸದಿಗಳು, ಪ್ರಜ್ಞಾವಂತರು, ಸಿದ್ಧಾಂತ ಉಳ್ಳವರು. ನಗೆ ಪಾಟ್ಲು. ಹೌದಪ್ಪ, ಅವತ್ತು ಬೇಡ ಅಂದವ್ರು ಇವತ್ತು ಬೇಡ ಅಂತಿದ್ದಾರೆ, ಅವರು ಒಪ್ಕೊಳ್ಳುವ. ಇಲ್ಲ ಅವರೇ ಇರಬೇಕಿತ್ತು ಅಂತ ಅವತ್ತು ಅಂತಿದ್ರು, ಇವತ್ತು ಅವರೇ ಇರಬೇಕಿತ್ತು ಅಂತ ಕಣ್ಣೀರು ಹಾಕ್ತಾರೆ ಭಾಳ ಜನ, ಅವ್ರನ್ನೂ ಒಪ್ಕೊಳ್ಳುವ. ಈಗ ಮೊನ್ಮನೆ ಗಂಟು ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ನನ್ನಿಂದ ಈಚೆ ಪೋಸ್ಟ್ ಹಾಕ್ಬಿಟ್ಟು ಎಂಥ ಪುಣ್ಯ ಅದನ್ನ ನಡೆಸ್ಬಿಟ್ರಪ್ಪ ಅಂದ್ರೆ ನಾವೇನು ಹೇಳ್ಮ ಅವ್ರಿಗೆ. ಅಂದರೆ ಮನುಷ್ಯನ ಮನಸ್ಸು ತುಂಬ ಕೆಟ್ಟ ಮಟ್ಟಕ್ಕೆ ಇಳಿಯಬಾರ್ದ್ರಿ. ಅದು ಯಾರಾಗಲಿ ಬಿಡ್ರಿ, ನಮ್ಮ ಜಾತಿ ಒಂದು ರ್ಯಾಂಕ್ ತೆಗೆದ್ರೆ ಮಾತ್ರ ಸನ್ಮಾನ ಮಾಡುವ ಅನ್ನೋ ಆಲೋಚನೆಗಳೆಲ್ಲ ಬಂದಿದ್ದಾವೆ ಈಗ. ನನ್ನ ಗ್ರಾಮದ ಯಾವುದೇ ಜಾತಿ ಧರ್ಮ ಮೀರಿ ಒಂದು ಹುಡುಗ ರ್ಯಾಂಕ್ ಬಂದವನೇ, ಒಂದು ಒಳ್ಳೆ ಹುದ್ದೆ ಗಳಿಸವನೇ ಅಂದರೆ ಅವ್ನ ಮನೆ ಬಾಗಿಲಿಗೆ ಹೋಗಿ ಒಂದು ಮಣಿಯಾರ ಹಾಕಿ, ಒಂದು 50 ರೂಪಾಯಿ ಶಾಲ್ ಹಾಕಿ, ಕಂದ ನಮ್ಮೂರು ಕೀರ್ತಿ ಉಳಿಸ್ತೆ ಕಣೋ ಅಂತ ಬೆಂತಟ್ಬಿಟ್ರೆ ಗೌರವ ಹೆಚ್ಚದ ಆ ಹುಡುಗಂದಲ್ಲ ರೀ, ಯಾರು ಬೆಂತಟ್ಟಿದ್ರು ಅವ್ರದ್ದು. ಅದಕ್ಕೆ ಮನಸ್ಸು ತುಂಬ ಕೆಡಬಾರ್ದು. ಬದುಕಿದ್ದಾಗ ಯಾರೋ ಒಳ್ಳೆ ಕೆಲಸ ಮಾಡ್ರಿ, ಪ್ರಶಂಸೆ ಮಾಡಮ್ಮ. ಅಧಿಕಾರದಿದ್ದಾಗ ಒಳ್ಳೇದು ಮಾಡಿದವ್ರನ್ನ ಹೊಗಳುವ. ನಮ್ಮವರೇ ಆಗಲಿ ಯಾರೇ ಆಗಲಿ ಕೆಟ್ಟದ್ದು ಮಾಡಿದ್ರೆ ತೆಗಳಕ್ಕೆ ಮಾತ್ರ ಯಾವತ್ತೂ ಇಂಜುರಿ ಮಾಡಿದ್ರಿ. ನಮ್ಮವ್ರು ಮಾಡೋದೆಲ್ಲ ಸರಿ, ಬೇರೆಯವ್ರು ಮಾಡೋದೆಲ್ಲ ಕೆಟ್ಟದ್ದು. ಅವನು ಎಂಥವನಾರ ಆಗಲಿ ನಮ್ಮವನೇ ಮಾತ್ರ ಇರಬೇಕು. ಈಗ ತನ ಬಿಟ್ಟು ನಮ್ಮವ್ರಿಗೊಂದು ಅರ್ಹತೆ ಇದೆ ಸಾರ್, ಬೇಕಲ್ವ ಅನ್ನೋದು ತೊಂದರೆ ಇಲ್ಲ. ಆದರೆ ಅವನು ಹೆಂಗಾರ ಹಾಳಾಗೋಗಿರಲಿ ನಮ್ಮವರೇ ಇರಬೇಕು ಅನ್ನುವಂಥ ಕೆಟ್ಟ ಮನಸ್ಥಿತಿ ಯಾವಾಗ ದೂರ ಆಗ್ತದೋ ಈ ಸಮಾಜದ ಸ್ಥಿತಿ ಸುಧಾರಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಮನಸ್ಸುಗಳನ್ನು ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಳೋಣ ಬಂಧುಗಳೇ. ಕಲಿಯುಗ ಇದು, ನಿತ್ಯ ಪಾಠ. ಕಲಿ ಕಲಿ ಕಲಿ, ನಿತ್ಯ ಕಲಿ. ಸಮಾಜ ನೋಡ್ಕಲಿ, ಒಂದು ಜಗಳ ನೋಡ್ತಿಳಿ, ಒಂದು ಸಾವನ್ನು ನೋಡಿ ಅರ್ಥ ಮಾಡ್ಕೊ, ಒಂದು ಅಭ್ಯುದಯವನ್ನು ನೋಡ್ತಿಳಿ, ಅವರು ಬಡತನವನ್ನು ನೋಡುವಂಡು ಪಾಠ ಕಲಿ.